ಪಟ್ಟದ ಫೈಟ್ ನಡುವೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಮೆಚ್ಚಿಸುವ ಪ್ರಯತ್ನವನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದುವರೆಸಿದ್ದಾರಾ ಅನ್ನೋ ಅನುಮಾನ. ಈ ವೋಟ್ ಚೋರಿ ವಿರೋಧಿಸಿ ದೆಹಲಿಯಲ್ಲಿ ಇದೇ ಡಿಸೆಂಬರ್ 14ಕ್ಕೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಈ ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜನರನ್ನ ಕರೆದುಕೊಂಡು ಹೋಗೋ ಜವಾಬ್ದಾರಿಯನ್ನ ನಾನು ಹೊತ್ತುಕೊಂಡಿದ್ದೇನೆ. ಪ್ರತಿಭಟನೆ ಸಿದ್ದತೆ ಬಗ್ಗೆ ಕೆಲವರ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಎಐಸಿಸಿ ಕಾರ್ಯದರ್ಶಿ ಜೊತೆಯಲ್ಲೂ ಕೂಡ ಮಾತನಾಡಿದ್ದೇನೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರನ್ನ ದೆಹಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರು ಎಲ್ಲರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಲಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರ ಲೀಡರ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೆ ಅಕಾಮಡೇಷನ್ ಏನ್ ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್, ನಮ್ಮ ಎಸಿಸಿ ಸೆಕ್ರೆಟರಿ ಯಾರಿದ್ದಾರೆ ಆ ಲೋಕಲ್ ಅಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದ್ರೆ ಕೆಲವರು ಟ್ರೈನ್ ಅಲ್ಲೇ ಮಾಡೋದು, ನಾವು ಫ್ಲೈಟ್ ಅಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗ್ಬೇಕು. ನಾನು ಟ್ರೈನ್ ಅಲ್ಲಿ ಬರೋರಿಗೆ ಮಾಡ್ಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು. ಮದುವೆ ಆದ್ಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದು ನನ್ನ ಜವಾಬ್ದಾರಿ. ಯಾಕೆ ನಾನು ಅಸೆಂಬ್ಲಿಲೂ ಬಿಸಿ ನಾನಿದ್ದೀನಿ. ಎಲ್ಲ ಮಂತ್ರಿಗಳು, ಡಿಸಿಸಿ ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರೇ ಮಂತ್ರಿಗಳು ಕರ್ಕೊಂಡ್ ಬರಬೇಕು. ಆಯ್ತಾ? ಪಕ್ಷಕ್ಕೋಸ್ಕರ ಆ ವಿಚಾರದಲ್ಲಿ ಯಾರು ಕರ್ಕೊಂಡ್ ಬರ್ತಾರೆ, ಯಾರು ಕರ್ಕೊಂಡ್ ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಎಂಎಲ್ಎಗಳು, ಮಂತ್ರಿಗಳು ಇದೆಲ್ಲ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡಕ್ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ, ರಾತ್ರಿ ಓದೋನ್ ಬೆಳಗ್ಗೆ ಬರ್ತಾ ಇದೆ. ಪಟ್ಟದ ಫೈಟ್ ನಡುವೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಮೆಚ್ಚಿಸುವ ಪ್ರಯತ್ನವನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದುವರೆಸಿದ್ದಾರಾ ಅನ್ನೋ ಅನುಮಾನ. ಈ ವೋಟ್ ಚೋರಿ ವಿರೋಧಿಸಿ ದೆಹಲಿಯಲ್ಲಿ ಇದೇ ಡಿಸೆಂಬರ್ 14ಕ್ಕೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಈ ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜನರನ್ನ ಕರೆದುಕೊಂಡು ಹೋಗೋ ಜವಾಬ್ದಾರಿಯನ್ನ ನಾನು ಹೊತ್ತುಕೊಂಡಿದ್ದೇನೆ. ಪ್ರತಿಭಟನೆ ಸಿದ್ದತೆ ಬಗ್ಗೆ ಕೆಲವರ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಎಐಸಿಸಿ ಕಾರ್ಯದರ್ಶಿ ಜೊತೆಯಲ್ಲೂ ಕೂಡ ಮಾತನಾಡಿದ್ದೇನೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರನ್ನ ದೆಹಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರು ಎಲ್ಲರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಲಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರ ಲೀಡರ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೆ ಅಕಾಮಡೇಷನ್ ಏನ್ ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್, ನಮ್ಮ ಎಸಿಸಿ ಸೆಕ್ರೆಟರಿ ಯಾರಿದ್ದಾರೆ ಆ ಲೋಕಲ್ ಅಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದ್ರೆ ಕೆಲವರು ಟ್ರೈನ್ ಅಲ್ಲೇ ಮಾಡೋದು, ನಾವು ಫ್ಲೈಟ್ ಅಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗ್ಬೇಕು. ನಾನು ಟ್ರೈನ್ ಅಲ್ಲಿ ಬರೋರಿಗೆ ಮಾಡ್ಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು. ಮದುವೆ ಆದ್ಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದು ನನ್ನ ಜವಾಬ್ದಾರಿ. ಯಾಕೆ ನಾನು ಅಸೆಂಬ್ಲಿಲೂ ಬಿಸಿ ನಾನಿದ್ದೀನಿ. ಎಲ್ಲ ಮಂತ್ರಿಗಳು, ಡಿಸಿಸಿ ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರೇ ಮಂತ್ರಿಗಳು ಕರ್ಕೊಂಡ್ ಬರಬೇಕು. ಆಯ್ತಾ? ಪಕ್ಷಕ್ಕೋಸ್ಕರ ಆ ವಿಚಾರದಲ್ಲಿ ಯಾರು ಕರ್ಕೊಂಡ್ ಬರ್ತಾರೆ, ಯಾರು ಕರ್ಕೊಂಡ್ ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಎಂಎಲ್ಎಗಳು, ಮಂತ್ರಿಗಳು ಇದೆಲ್ಲ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡಕ್ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ, ರಾತ್ರಿ ಓದೋನ್ ಬೆಳಗ್ಗೆ ಬರ್ತಾ ಇದೆ. ಪಟ್ಟದ ಫೈಟ್ ನಡುವೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಮೆಚ್ಚಿಸುವ ಪ್ರಯತ್ನವನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದುವರೆಸಿದ್ದಾರಾ ಅನ್ನೋ ಅನುಮಾನ. ಈ ವೋಟ್ ಚೋರಿ ವಿರೋಧಿಸಿ ದೆಹಲಿಯಲ್ಲಿ ಇದೇ ಡಿಸೆಂಬರ್ 14ಕ್ಕೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಈ ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜನರನ್ನ ಕರೆದುಕೊಂಡು ಹೋಗೋ ಜವಾಬ್ದಾರಿಯನ್ನ ನಾನು ಹೊತ್ತುಕೊಂಡಿದ್ದೇನೆ. ಪ್ರತಿಭಟನೆ ಸಿದ್ದತೆ ಬಗ್ಗೆ ಕೆಲವರ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಎಐಸಿಸಿ ಕಾರ್ಯದರ್ಶಿ ಜೊತೆಯಲ್ಲೂ ಕೂಡ ಮಾತನಾಡಿದ್ದೇನೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರನ್ನ ದೆಹಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರು
ಎಲ್ಲರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಲಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತದ ಲೀಡರ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೆ ಅಕಾಮಿಡೇಷನ್ ಏನ್ ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್, ನಮ್ಮ ಎಸಿಸಿ ಸೆಕ್ರೆಟರಿ ಯಾರಿದ್ದಾರೆ ಆ ಲೋಕಲ್ ಅಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದ್ರೆ ಕೆಲವರು ಟ್ರೈನ್ ಅಲ್ಲೇ ಮಾಡೋದು, ನಾವು ಫ್ಲೈಟ್ ಅಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗ್ಬೇಕು. ನಾನು ಟ್ರೈನ್ ಅಲ್ಲಿ ಬರೋರಿಗೆ ಮಾಡ್ಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು. ಮದುವೆ ಆದ್ಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದು ನನ್ನ ಜವಾಬ್ದಾರಿ. ಯಾಕೆ ನಾನು ಅಸೆಂಬ್ಲಿಲೂ ಬಿಸಿ ನಾನಿದ್ದೀನಿ. ಎಲ್ಲ ಮಂತ್ರಿಗಳು, ಡಿಸಿಸಿ ಪ್ರೆಸಿಡೆಂಟ್ ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡ್ ಬರಬೇಕು ಆಯ್ತಾ, ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರು ಕರ್ಕೊಂಡ್ ಬರ್ತಾರೆ, ಯಾರು ಕರ್ಕೊಂಡ್ ಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಎಂಎಲ್ಎಗಳು, ಮಂತ್ರಿಗಳು ಇದೆಲ್ಲ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡಕ್ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ, ರಾತ್ರಿ ಓದೋದು ಬೆಳಗ್ಗೆ ಬರ್ತಾ ಇದೆ. ಪಟ್ಟದ ಫೈಟ್ ನಡುವೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ಮೆಚ್ಚಿಸುವ ಪ್ರಯತ್ನವನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದುವರೆಸಿದ್ದಾರಾ ಅನ್ನೋ ಅನುಮಾನ. ಈ ವೋಟ್ ಚೋರಿ ವಿರೋಧಿಸಿ ದೆಹಲಿಯಲ್ಲಿ ಇದೇ ಡಿಸೆಂಬರ್ 14ಕ್ಕೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಈ ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜನರನ್ನ ಕರೆದುಕೊಂಡು ಹೋಗೋ ಜವಾಬ್ದಾರಿಯನ್ನ ನಾನು ಹೊತ್ತುಕೊಂಡಿದ್ದೇನೆ. ಪ್ರತಿಭಟನೆ ಸಿದ್ದತೆ ಬಗ್ಗೆ ಕೆಲವರ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಎಐಸಿಸಿ ಕಾರ್ಯದರ್ಶಿ ಜೊತೆಯಲ್ಲೂ ಕೂಡ ಮಾತನಾಡಿದ್ದೇನೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರನ್ನ ದೆಹಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಪ್ರತಿ ಜಿಲ್ಲೆಯಿಂದ 300 ಮಂದಿ ಕಾರ್ಯಕರ್ತರು ಎಲ್ಲರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಲಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತದ ಲೀಡರ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೆ ಅಕಾಮಿಡೇಷನ್ ಏನ್ ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್, ನಮ್ಮ ಎಸಿಸಿ ಸೆಕ್ರೆಟರಿ ಯಾರಿದ್ದಾರೆ ಆ ಲೋಕಲ್ ಅಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದ್ರೆ ಕೆಲವರು ಟ್ರೈನ್ ಅಲ್ಲೇ ಮಾಡೋದು, ನಾವು ಫ್ಲೈಟ್ ಅಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗ್ಬೇಕು. ನಾನು ಟ್ರೈನ್ ಅಲ್ಲಿ ಬರೋರಿಗೆ ಮಾಡ್ಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು. ಮದುವೆ ಆದ್ಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದು ನನ್ನ ಜವಾಬ್ದಾರಿ. ಯಾಕೆ ನಾನು ಅಸೆಂಬ್ಲಿಲೂ ಬಿಸಿ ನಾನಿದ್ದೀನಿ.